ನೂತನ ಶಾಸಕರಾದಂತಹ ಸಿಪಿ ಯೋಗೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಗೆದ್ದಿದ್ರಿ, ಈಗ ನಿಮ್ಗೆ ಟಾಸ್ಕ್ ಶುರುವಾಗಿದೆ. ಚನ್ನಪಟ್ಟಣದ ಮುಂದಿನ ಗುರಿ ಏನು, ಏನೇನು ಯೋಜನೆಗಳನ್ನ ಮಾಡ್ಬೇಕು ಅಂತ ರೆಡಿ ಇದೀರಿ ಸರ್? ಈಗ 5-6 ವರ್ಷದಿಂದ ನನಗೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಅವಕಾಶ ಇರಲಿಲ್ಲ. ಏನೋ ಚನ್ನಪಟ್ಟಣ ತಾಲೂಕಿನ ಜನರ ಆಶೀರ್ವಾದ, ನನ್ನ ಅದೃಷ್ಟ ಮತ್ತೆ ಅವಕಾಶ ಸಿಕ್ಕಿದೆ. ಬಹಳ ಅಭಿವೃದ್ಧಿ ವಿಚಾರದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಇದ್ರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ, ಬಹಳ ಕೆಲಸ ಮಾಡಬೇಕಾಗಿದೆ. ಇವತ್ತು ನಗರದ ಸಭೆ ಕರೆದಿದ್ದೀನಿ. ಎಲ್ಲ ನಗರಸಭಾ ಸದಸ್ಯರು, ಗೌರವಾನ್ವಿತ ನಗರಸಭಾ ಸದಸ್ಯರು, ಕಮಿಷನರ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ. ಕಸದ ಸಮಸ್ಯೆ ಇದೆ ಚನ್ನಪಟ್ಟಣ, ಬಹಳ ನಗರ ನೋಡೋಕ್ಕಾಗಲ್ಲ, ರಸ್ತೆಗಳೆಲ್ಲ ಹಾಳಾಗಿದೆ. ಇಡಿಡಿ ಆಗಬೇಕು, ಬಸ್ ಸ್ಟ್ಯಾಂಡ್ ಆಗಬೇಕು, ಈಗ ಬಹಳ ಚಾಲೆಂಜಸ್ ಇದೆ. ಎಲ್ಲಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಹಂತವಾಗಿ ಕೆಲಸ ಶುರು ಮಾಡ್ತೀವಿ. ಪ್ರಮುಖವಾಗಿ ಜೆಡಿಎಸ್ ನ ಶಾಸಕರು ಕೂಡ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಇನ್ನೂ ಒಂದು ಮಾತನ್ನ ಹೇಳಿದ್ರು, ಏನು ಸರ್? ಅಂದ್ರೆ ಈ ಚುನಾವಣೆಯಲ್ಲಿ ಜೆಡಿಎಸ್ನ ಚಾಲೆಂಜ್ಗಳೇನಾದೋ, ಜೆಡಿಎಸ್ ನ ಪ್ರಮುಖರು ಏನು, ಜೆಡಿಎಸ್ನ ಪಿತಾಮಹ ದೇವೇಗೌಡರ ಆದಿಯಾಗಿ ಅವ್ರ ಮಗ ರಾಜ್ಯಾಧ್ಯಕ್ಷನಾದಿಯಾಗಿ ಇವತ್ತು ಜನಗಳಲ್ಲಿ ಸೋತಿದ್ದಾರೆ. ಸೋತ ಮೇಲೆ ಅವ್ರು ಏನು ಮಾಡಬೇಕು? ಅವ್ರು ಇವತ್ತು ಅವರ ಆಲೋಚನೆ ಮಾಡಬೇಕು. ಈ ಸಮುದಾಯವನ್ನು ನಾವು ತಪ್ಪುದಾರಿ ಕರ್ಕೊಂಡು ಹೋಗಬಾರ್ದು, ನಾವೇನಾರ ರಾಜಕೀಯ ನಿರ್ಣಯ ಮಾಡಬೇಕು ಅಂತ. ಅವ್ರು ಗೆದ್ದಿರೋರೇ 16-17 ಜನ ಅವ್ರನ್ನ ವಿಧಾನಸಭಾ ಚುನಾವಣೆಯಲ್ಲೇ ತಿರಸ್ಕಾರ ಮಾಡಿದ್ರು. ಆಗಲೇ ಅವ್ರು ಏನಾದ್ರು ತೀರ್ಮಾನ ಮಾಡಬೇಕಾಗಿತ್ತು. ಇವತ್ತು ಈ ಚುನಾವಣೆ ಸೋತ ಮೇಲೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಜನ ಗೌರವ ಕೊಡ್ತಾ ಇಲ್ಲ, ನಿಮ್ಮಲ್ಲಿ ಸ್ವಾರ್ಥ ಇದೆ, ಕುಟುಂಬದ ರಾಜಕಾರಣ ಇದೆ. ಹಂಗಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಮನ್ನಣೆ ಸಿಗ್ತಾ ಇಲ್ಲ, ನೀವು ಸಾರ್ವಜನಿಕ ಹಿತಾಸಕ್ತಿ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಿಮ್ಮ ಕುಟುಂಬ ರಾಜಕಾರಣನ ಜನ ಒಪ್ತಾ ಇಲ್ಲ. ನೀವು ದೇವೇಗೌಡ್ರೆ, ನೀವು ಹಿರಿಯರಿದ್ದೀರಿ, 92-93 ವರ್ಷ ವಯಸ್ಸು, ನೀವು ವಿಶ್ರಾಂತಿ ತಗೊಳ್ಳಿ. ಬೇರೆ ಯಾರು ರಾಜಕಾರಣ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇ, ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಮಗನ್ನೇ ಗೆಲ್ಸಕ್ಕಾಗದೇ ಇರ್ತಕ್ಕಂಥ ನೀವು ಇನ್ಯಾರನ್ನು ಗೆಲ್ಲಿಸ್ತೀರಿ ಮುಂದಿನ ಚುನಾವಣೆಯಲ್ಲಿ? ಹಂಗಾಗಿ ಶಾಸಕರು ತಮ್ಮ ಭವಿಷ್ಯ ಹುಡುಕೊಳ್ಳೋದು ಒಳ್ಳೆಯದು ಅನ್ನೋದು ಕಿವಿ ಮಾತು ಹೇಳಿದ್ದೀನಿ ಅಷ್ಟೇ. ನಾನು ನಮ್ಮ ಪಾರ್ಟಿಗೇನು ಅವಶ್ಯಕತೆ ಇಲ್ಲ, 139 ಜನ ಇದ್ದೀವಿ ನಾವೀಗ, ಏನು ಅವಶ್ಯಕತೆ ಇಲ್ಲ. ಯಾರಾದ್ರೂ ಪಾಪ ಜೆಡಿಎಸ್ನವ್ರು ಬರ್ತೀನಿ ಅಂದ್ರೆ ನಮ್ಮ ಪಾರ್ಟಿ ಹೈಕಮಾಂಡ್ ಅಲ್ಲಿ ಮಾತಾಡಬಹುದು. ಪ್ರಮುಖವಾಗಿ ಅಂದ್ರೆ ಚನ್ನಪಟ್ಟಣದ ಒಕ್ಕಲಿಗ ಜನರು ದೇವೇಗೌಡನ ಒಕ್ಕಲಿಗ ನಾಯಕ ಅಂತ ಏನು ಒಪ್ಕೊಳ್ಳಿಲ್ವಾ ಅಂತ? ಹಾಗೇನಿಲ್ಲ ರೀ, ಎಲ್ಲ ಈಗ ನಾವು ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ. ನನಗೆ ಬಹಳ ಜನ ಎಲ್ಲ ಸಮುದಾಯದವರು ನನ್ನ ಬೆಂಬಲಕ್ಕೆ ಕಳೆದ 25-30 ವರ್ಷದಿಂದ ಇದ್ದಾರೆ. ಆದರೂ ದೇವೇಗೌಡರು ಬಹಳ ಜಾತಿ ಮೇಲೆ ಪ್ರೇಮ ಇಟ್ಕೊಂಡಿದ್ರು. ಅವ್ರಿಗೆ ಅದನ್ನ ಆ ಸಮಾಜ ಒಪ್ಪಲಿಲ್ಲ. ಹಾಗಾಗಿ ಅವ್ರು ಇವತ್ತು ಅರ್ಥ ಮಾಡ್ಕೋಬೇಕು, ಯಾಕೆ ಒಪ್ಪಲಿಲ್ಲ ಅಂದರೆ ಒಕ್ಕಲಿಗರು ಯಾವತ್ತೂ ಕೂಡ ಜಾತಿ ಪ್ರೇಮಿಗಳಲ್ಲ. ಎಲ್ಲ ಇಡೀ ತಾಲೂಕಲ್ಲಿ ಡಿ.ಟಿ. ರಾಮನ್ ಗೆಲ್ಸಾರೆ, ಸಹ ತಾಲೂಕನವರು ಗೆಲ್ಸಿದ್ದಾರೆ. ಎಲ್ಲ ಸಮುದಾಯವನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಒಕ್ಕಲಿಗ ಸಮುದಾಯ. ಹಾಗಾಗಿ ಜಾತಿ ಮೇಲೆ ನಾವು ಚುನಾವಣೆ ಗೆಲ್ಲೋಕ್ಕಾಗಲ್ಲ. ಸಮಾಜ ಯಾವ ರೀತಿ ರೂಪುಗೊಂಡಿದೆ ಅಂದರೆ ಎಲ್ಲ ಸಮುದಾಯ, ಎಲ್ಲ ಜಾತಿ ವರ್ಗದ ಜನ ಒಟ್ಟಿಗೆ ವಾಸ ಮಾಡ್ತೀವಿ, ಒಟ್ಟಿಗೆ ಬದುಕ್ತಾ ಇದ್ದೀವಿ. ಅವ್ರು ಜಾತಿ ಕಾರ್ಡ್ ಪ್ಲೇ ಮಾಡೋಕ್ಕೆ ಎಮೋಷನಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಪ್ರಯತ್ನ ಪಟ್ಟರು, ಇದು ಸೋತಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸಾಕು ನಿಮ್ಮ ಜಾತಿ ರಾಜಕಾರಣ, ಈ ಸಮುದಾಯವನ್ನು ಯಾಕೆ ಹಾಳು ಮಾಡ್ತೀರಿ? ನೀವು ರಾಜಕೀಯದಿಂದ ಪರ್ಯಾಯವಾಗಿ ಯೋಚನೆ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಮುಖವಾಗಿ ಕಾಂಗ್ರೆಸ್ ಇಂದ ಏನಾದ್ರು ಟಾಸ್ಕ್ ಏನಾದ್ರು ಕೊಟ್ರೆ ಜೆಡಿಎಸ್ ಶಾಸಕರನ್ನ ಕರೆತರಲಿಕ್ಕೆ ನೀವು ರೆಡಿನಾ? ಯಾಕಪ್ಪ ಬೇಕು ನಮ್ಗೀಗ? ನಮ್ಗೆ ಅವಶ್ಯಕತೆ ಇಲ್ಲ ರೀ. ಅವರೇ ಜೆಡಿಎಸ್ನವ್ರು ಏನಾದ್ರು ಅವ್ರು ಬೇರೆ ಬೇರೆ ಮನೆ ನೋಡ್ಕೋಬೇಕು, ಭವಿಷ್ಯ ಇಲ್ಲ ಅಂತ ಅಂದಾಗ ನಾವು ಆಲೋಚನೆ ಮಾಡಬೇಕು ಹೊರತು ನಮಗೇನು ಅವಶ್ಯಕತೆ ಇಲ್ಲ. ಈ ಬೆಳಗಾಂ ಸೆಷನ್ ಸಿಕ್ಕಿದಾಗ ಎಲ್ಲರನ್ನೂ ಮಾತಾಡ್ಬಿಟ್ಟು ಉತ್ತರ ಕೊಡ್ತೀನಿ. ಅಂದ್ರೆ ಪ್ರಮುಖವಾಗಿ ಈಗ ಬೆಳಗಾಂ ಸೆಷನ್ ಆದ್ಮೇಲೆ ಏನಾದ್ರು ಕರೆತರುವಂತ ಎಲ್ಲ ಪ್ಲಾನ್ಗಳ ರೆಡಿ ಇದೆ? ಆ ತರ ಇದೆ. ನಮಸ್ಕಾರ. ಇದಿಷ್ಟು ನೂತನ ಶಾಸಕರಾದಂತಹ ಸಿಪಿ ಯೋಗೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು. ಮೋಹನ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.